ಪ್ರಪಂಚದ 8.2 ಬಿಲಿಯನ್ರಷ್ಟು ಜನರ ಮಧ್ಯದಲ್ಲಿ 3.5 ಬಿಲಿಯನ್ ಜನರು ಸೇವಿಸುವ ಭತ್ತ ಬೆಳೆಯುವ ಸ್ಥಳ ಇದಾಗಿದೆ. ಸುತ್ತಲೂ ಕಂಗೊಳಿಸುತ್ತಿರುವ ಹಸಿರು ಹಾಗೂ ನೀರಿನಲ್ಲಿ ಬೇರೂರಿರುವ ಭತ್ತದ ಮೊಳಕೆಗಳು, ದುಡಿಮೆಯೇ ದೇವರು ಎನ್ನುವ ಜನರು ಹಾಗೂ ಬೆಟ್ಟ ಗುಡ್ಡ ಸುಂದರವಾದ ವಾತಾವರಣ ಹೊಂದಿರುವ ಈ ಗ್ರಾಮದಲ್ಲಿ ಅನ್ನವನ್ನು ಬೆಳೆಯುವ ರೈತರು ಹಾಗೂ ಚಿಲಿಪಿಲಿ ಎಂದು ಹಾರಾಡುತ್ತಿರುವ ಪಕ್ಷಿಗಳು, ಬೆಳೆಯಲು ಬೇಕಾಗಿರುವ ನೀರನ್ನು ಒದಗಿಸುವ ಜಲಮಾತೆಯು. ಸಾಮಾನ್ಯ ಯುಗ 976ರ ಕಾಲಾವಧಿ ರಾಜರಾಜ ಚೋಳೇಶ್ವರನ ಕಾಲದ ಆದಿತ್ಯ ಕರಿಗಾಳನ ನೇತೃತ್ವದಲ್ಲಿ ನಿರ್ಮಿಸಲಾದ ಸಿಂಗೇಶ್ವರನ ದೇವಾಲಯವಿದು. ಗೈಸ್, ಆ್ಯಕ್ಚುಲಿ 2 ಸಲ ಬಿದ್ದೋಗ್ಬಿಟ್ಟೆ. ಯಾಕಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ವಾ, ಸ್ವಲ್ಪ ಹಂಗೆ ಜಾರ್ತಾ ಇರುತ್ತೆ. ಸೊ ಅದಕ್ಕೆ ನೋಡಿಕೊಂಡು ಮೆತ್ತಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದು. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಾವು ಬೆಳಗ್ಗೆ ವಿಲೇಜ್ನ ಎಕ್ಸ್ಪ್ಲೋರ್ ಮಾಡೋಣ, ಮತ್ತು ಅಗ್ರಿಕಲ್ಚರ್ ಬಗ್ಗೆ ಮಾತಾಡೋಣ, ಮತ್ತು ಟೆಂಪಲ್ ಬಗ್ಗೆ ಮಾತಾಡೋಣ. ಈ ವಿಲೇಜಲ್ಲಿ ಶಿವನ್ ಟೆಂಪಲ್ಲು ಮತ್ತು ಅಗ್ರಿಕಲ್ಚರು ಮತ್ತು ವಿಲೇಜ್ ನೇಚರು, ಇದ್ರ 3 ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ. ಅಗ್ರಿಕಲ್ಚರ್ ಮಾಡಬೇಕಾದ್ರೆ ಬೇರೆ ನೆಲ ಮಾತ್ರ ಇದ್ದರೆ ಸಾಕಾಗಲ್ಲ, ಜೊತೆಗೆ ಜಲನೂ ಇರಬೇಕು. ಸೊ ನೀವು ನೋಡ್ಬೋದು, ಇಲ್ಲಿನ ಗ್ರಾಮಸ್ಥರು ವ್ಯವಸಾಯ ಮಾಡೋಕ್ಕೆ ಬೇಸಿಕ್ ನೀರು ಬೇಕು. ಸೊ ಇಲ್ಲೊಂದು ಸಿಸ್ಟಮ್ ಹೇಗಿದೆ ಅಂದರೆ, ಪಕ್ಕದಲ್ಲೇ ದೊಡ್ಡ ನದಿ ಹರಿತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ನದಿ ಆಪೋಸಿಟ್ ಈ ಕಡೆ ಈ ನೀರನ್ನ ಬಳಸ್ಕೊಂಡು ಇಲ್ಲೆಲ್ಲ ಹೊಲಗಳು ಮಾಡಿದ್ದಾರೆ. ಸೊ ಅದನ್ನು ನೀವು ನೋಡ್ತಾ ಇರ್ಬೋದು. ಸೊ ನಾನು ಹತ್ರ ಹೋಗಿ ತೋರಿಸ್ತೀನಿ. ಬಟ್ ಇಲ್ಲಿ ಏನು ಪ್ರದೇಶ ಕಾಣಿಸ್ತಾ ಇದೆಯಲ್ಲ, ಈ ಪ್ರದೇಶ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್. ಸೊ ಇಲ್ಲಿರೋಂಥ ಲ್ಯಾಂಡ್ಗೆ, ಸೊ ಇಲ್ಲಿ ಏನು ನದಿ ಹರಿತಾ ಇದೆಯಲ್ಲ, ಈ ನದಿ ನೀರನ್ನ ಬಳಸ್ಕೊಂಡು ಸೊ ಇಲ್ಲಿ ಅಗ್ರಿಕಲ್ಚರ್ನ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು, ಈ ಥರ ಒಂದು ಸಿಸ್ಟಮೆಟಿಕ್ನ ಕಟ್ತಾರೆ. ಸೊ ನಂತರ ನೀರು ಯಾವ ಲೆವೆಲ್ಗೂ ತುಂಬುತ್ತೋ, ಇನ್ನೇನು ಫುಲ್ಲು ಕೆರೆ ಪೂರ್ತಿ ತುಂಬಿದಷ್ಟು ಮಣ್ಣಿನ ಸವಕಳಿ ಉಂಟಾಗುತ್ತೆ ಅನ್ನೋ ಸಂದರ್ಭದಲ್ಲಿ, ಅಥವಾ ವ್ಯವಸಾಯಗಳಿಗೆ ನೀರು ಬೇಕು ಅನ್ನೋ ಸಂದರ್ಭದಲ್ಲಿ, ಸೊ ಈ ಒಂದು ಆಕಾರದಲ್ಲಿ ಇದೆಯಲ್ಲ ಬಾವಿ ರೀತಿ, ಸೊ ಈ ಸಿಸ್ಟಮೆಟಿಕಲಿ ಇದನ್ನು ನೀರಾವರಿನ ತೆಗೆಯೋದು ಮುಚ್ಚೋದು. ಯಾವಾಗ ನೀರಾವರಿ ಬೇಕೋ ಆಗೆಲ್ಲ ಇದನ್ನು ಓಪನ್ ಮಾಡಿಬಿಡ್ತಾರೆ, ಲೈಕ್ ಗೇಟ್ ವಾಲ್ ಥರ. ಸೊ ಅನಂತರ ಇಲ್ಲಿನ ಈ ನೀರಾವರಿ ಸೊ ಅಲ್ಲಿರುವಂತಹ ಹೊಲಗಳಿಗೆ ಹೋಗಿ ಸೇರುತ್ತೆ. ಸೊ ಯಾವ ರೀತಿ ಹೋಗುತ್ತೆ ಅಂತ ಲೈವಲ್ಲೇ ತೋರಿಸ್ತೀನಿ ಬನ್ನಿ. ಸೊ ಈ ರೂಟ್ಗೆ ಬಂದು ತುಂಬ ದಿನ ಆಗ್ಬಿಡ್ತು. ಈಗ ಅಲ್ಲಿ ಪ್ರೆಸೆಂಟ್ ಓಪನ್ ಮಾಡಿ ಇಟ್ಟಿದ್ದಾರೆ ಗೇಟ್ ವಾಲ್ನ. ಸೊ ಇಲ್ಲೆಲ್ಲ ಈ ಒಂದು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಸಿಕ್ಕಾಪಟ್ಟೆ ಹಾವುಗಳಿರುತ್ತೆ. ಮೀನುಗಳನ್ನ ಬೇಕಾದ್ರೂ ನೀವು ನೋಡಿರ್ಬೋದು, ಹಾವುಗಳು ಮೀನುಗಳ ರೀತಿಯಲ್ಲಿ ಇರೋದು ನೋಡಿರಲ್ಲ. ಸೊ ನೀವು ನೋಡ್ಬೋದು ನೀರಾವರಿ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಅಂತ. ಸೊ ಇಲ್ಲೇನು ಕಾಲುವೆ ಅಂತ ಕಾಣಿಸ್ತಾ ಇದೆಯಲ್ಲ, ನೀವು ನೋಡ್ತಾ ಇರ್ಬೋದು. ಸೊ ಈ ಕಾಲುವೆಗಳ ಮೂಲಕ ನೀರು ಹರಿಯುತ್ತೆ. ಸೊ ಇಲ್ಲಿ ನೋಡಿ, ಅಲ್ಲೇನು ನಾವು ದೊಡ್ಡ ಬಾವಿ ನೋಡಿದ್ರಲ್ಲ, ಆ ಬಾವಿ ಆಕಾರದಲ್ಲಿ ನೀರು ಗೇಟ್ ವಾಲ್ನ ಓಪನ್ ಮಾಡ್ತಾರೆ. ಅನಂತರ ಈ ರೀತಿ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೀರು ಹರಿಯೋದು ನೀವು ಕಾಣಿಸ್ಬೋದು. ನೀರು ಹರಿತಾ ಇದೆ ನೋಡಿ. ವಾವ್, ನೋಡಿ ಗೈಸ್, ನೀವು ಕೋಟಿ ರೂಪಾಯಿ ಮನೆ ತಗೊಂಡು ಅಪಾರ್ಟ್ಮೆಂಟಲ್ಲೋ ಬಿಲ್ಡಿಂಗಲ್ಲಿರೋದು ಒಂದೇ. ಸೊ ಈ ಸಸಿಗಳ ಮಧ್ಯೆ ನೀವು ಒಂದು ಮಂಚ ಹಾಕ್ಕೊಂಡು ಮಲ್ಕೊಂಡ್ರೆ ಇಲ್ಲಿರುವಂಥ ವೆದರು, ನೇಚರು, ಗಾಳಿ ಸರಿಸಾಟಿನೇ ಇಲ್ಲ ಯಾವುದಕ್ಕೂ. ಲೈಫಲ್ಲಿ ಏನೇನು ಇಲ್ದಿರೋನು ಯಾರ್ಯಾರು ಬದುಕ್ತಾರೆ, ಇರೋರು ಬದುಕ್ತಾರೆ, ಇಲ್ದಿರೋರು ಬದುಕ್ತಾರೆ. ಇಲ್ಲಿ ಏನು ವ್ಯತ್ಯಾಸ ಅಂದರೆ, ಬದುಕಕ್ಕೆ ಗೊತ್ತಿದ್ರೆ ಸಾಕು, ಹೇಗೆ ಬೇಕಾದ್ರೂ ಬದುಕ್ಬೋದು. ಸೊ ಒಂದು ಅಗ್ರಿಕಲ್ಚರ್ ಮಾಡಬೇಕಂದ್ರೆ 4ರಿಂದ 5 ತಿಂಗಳು ಅಥವಾ 5ರಿಂದ 6 ತಿಂಗಳು ಕಠಿಣವಾಗಿ ಪರಿಶ್ರಮ ಪಡಬೇಕು. ಸೊ ಒಂದು ಚಿಕ್ಕ ಮಗು ಹೇಗೆ ಜನಿಸುತ್ತೋ, ಸೊ ಆ ಮಗುನ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೋತೀವೋ,
ಸೊ ಆ ಒಂದು ಸ್ಟೇಜಿಂದ ಅದು ಬೆಳೆಯೋವರೆಗೂ, ಆ ಮಗು ಬೆಳೆಯೋವರೆಗೂ, ಅಂದರೆ ಈ ಒಂದು ಸಸಿ ಬೆಳೆಯೋವರೆಗೂ, ಸೊ ಅದೇ ಸ್ಟೇಜಲ್ಲಿ ಎಷ್ಟು ಕೇರ್ಫುಲ್ಲಾಗಿ ಬೆಳೆಸ್ತೀವೋ ಅದೇ ರೀತಿಯಲ್ಲಿ ಈ ಒಂದು ಪೈರುಗಳನ್ನೂ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಸೊ ನೋಡ್ಬೋದು 360 ಡಿಗ್ರಿ. ಸೊ ಎಲ್ಲ ಕಡೆನೂ ಇಲ್ಲಿ ಭತ್ತ ನೆಟ್ಟಿದ್ದಾರೆ. ಸೊ ವೆರಿ ಸಿಂಪಲ್. ಈ ಭತ್ತನ ಹೇಗೆ ನೆಡ್ತಾರೆ, ಸೊ ನಿಮಗೆ ಹೇಗೆ ಫಲ ಕೊಡುತ್ತೆ, ಇದ್ರ ಬಗ್ಗೆ ನಾವು ಇವಾಗ ನೋಡೋಣ. 2 ದಿನಗಳ ಕಾಲ ನೀರಿನಲ್ಲಿ ಭತ್ತನ ನೆನೆಸಿಡಬೇಕು. ಅನಂತರ ಆ ಭತ್ತವನ್ನು ಈ ಥರ ಸಿಸ್ಟಮೆಟಿಕ್ ಆಗಿ ಈ ಥರ ಮಣ್ಣಿನಲ್ಲಿ ಉಳ್ಬೇಕು. ಸೊ ಇವರು ಮಿಷಿನಿಂದ ಮಾಡ್ತಾ ಇದ್ದಾರೆ. ಅನಂತರ ಇದ್ರ ಮೇಲೆ ಆಲ್ರೆಡಿ ನಾವು ವ್ಯವಸಾಯ ಮಾಡಿರೋಂತಹ ಈ ಹುಲ್ಲನ್ನು ಇದ್ರ ಮೇಲೆ ನಾವು ಹಾಕಬೇಕು. ಅನಂತರ ಮ್ಯಾಕ್ಸಿಮಮ್ 1 ರಿಂದ 2 ವೀಕ್ ಆಗಿರೋ ತಕ್ಷಣ 1 ಅಡಿ ಅಥವಾ 1.5 ಅಡಿ ಈ ರೀತಿ ಬೆಳೆಯುತ್ತೆ. ಅನಂತರ ಇದನ್ನು ನಾವು ಉಳುಮೆ ಮಾಡಲು ಸಿದ್ಧವಾಗಿರುವಂಥ ಭೂಮಿ ಹತ್ರ ತಗೊಂಡೋಗಿ ಜೋಡಿಸ್ಬೇಕು. ಅನಂತರ ಅಲ್ಲೇ ಇರೋಂಥ ವಿಲೇಜಲ್ಲಿರೋಂಥ ಮಹಿಳೆಯರ ಸಹಾಯದಿಂದ ಕೂಲಿ ಕೊಟ್ಟು ಅವರಿಗೆ ಇದನ್ನು ನಾಟಿ ಮಾಡೋದಕ್ಕೆ ಕೇಳಬೇಕು. ಸೊ ಅವ್ರಗಳ ಕೈಯಿಂದ ಪರ್ಫೆಕ್ಟಾಗಿ ನಾಟಿ ಮಾಡ್ತಾರೆ. ಸೊ ಅದಾದಮೇಲೆ ಕಳೆಗಳನ್ನು ಸಹ ಕಿತ್ತಾಕಬೇಕಾಗುತ್ತೆ. ಒಂದೊಂದು ಸಂದರ್ಭದಲ್ಲಿ ಏನಾದರೂ ಎಕ್ಸ್ಟ್ರಾ ಗಿಡಗಳಿದ್ದರೆ ಸೊ ಮಹಿಳೆಯರು ಸೂಕ್ತವಾಗಿ ಕೆಲಸ ಮಾಡ್ತಾರೆ. ಸೊ ಜೊತೆಗೆ ಅನಂತರ ಔಷಧಿಗಳನ್ನ ಸಿಂಪಡಿಸ್ತಾರೆ. ಸೊ ನಾಟಿ ಮಾಡಿದ ತಕ್ಷಣವೇ ಔಷಧಿಗಳನ್ನೇನು ಹೊಡೆಯಲ್ಲ, 1-2-3 ದಿನ ತಗೊಂಡು ಔಷಧಿನ ಹೊಡಿತಾರೆ. ಅನಂತರ ನೀರಿನ ವ್ಯವಸ್ಥೆ ಎಲ್ಲ ಹೊಲದ ಸುತ್ತಮುತ್ತ ಎಲ್ಲ ಕಡೆ ನೀರು ಹಾದೋಗೋ ಥರ ವ್ಯವಸ್ಥೆಗಳನ್ನು ಮಾಡ್ಕೊತಾರೆ. ಸೊ ಅನಂತರ ಏನು ಮಾಡ್ತಾರೆ ಅಂದರೆ, ಸೊ ಇದೊಂಚೂರು ಬೆಳೆದಿದ ತಕ್ಷಣ ಮತ್ತೆ ಇನ್ನೊಂದು ಸಲಿನೂ ಅವರು ಔಷಧಿಗಳನ್ನ ಸಿಂಪಡಣೆ ಮಾಡೋದಕ್ಕೆ ತಯಾರು ಮಾಡ್ತಾರೆ. ಸೊ 45 ದಿನಗಳ ಆದಮೇಲೆ ಇದನ್ನು ಅವರು ಮಾಡ್ತಾರೆ. ಸೊ ಅನಂತರ ಕಟಾವುಗೆ ಇದು ಬಂದಿರುತ್ತೆ. ಸೊ ಈ ಒಂದು ಮಿಷಿನ್ ಮೂಲಕ ಸೊ ಭತ್ತವನ್ನು ಕಟ್ ಮಾಡ್ತಾರೆ. ಇದು ಆ ಭತ್ತ ಮೀನ್ಸ್ ಆ ಒಂದು ಭತ್ತದ ಗಿಡ ಇರುತ್ತಲ್ವ, ಅದರಿಂದ ಭತ್ತನ ಸಪ್ರೇಟ್ ಮಾಡುತ್ತೆ. ಸೊ ಇದು ನೋಡ್ತಿರ್ಬೋದು, ಈ ಭತ್ತವನ್ನು ಸಪ್ರೇಟ್ ಮಾಡುವಂಥ ಮಿಷಿನ್ ಇದಾಗಿದೆ. ಎಷ್ಟು ಸಿಸ್ಟಮೆಟಿಕ್ಕಾಗಿ ವರ್ಕ್ ಮಾಡ್ತಾಯಿದೆ. ಅನಂತರ ರೈಸ್ ಮಿಲ್ಲಿಂದ ಆಳುಗಳು ಬರ್ತಾರೆ. ಸೊ ಆ ಆಳುಗಳು ಇಲ್ಲಿ ಈ ಭತ್ತನ ಸಪ್ರೇಟ್ ಮಾಡಿರೋಂಥ ಭತ್ತಗಳನ್ನ ಚೀಲದಲ್ಲಿ ತುಂಬಿಸ್ಕೊಂಡು ಸೊ ಒಂದು ದೊಡ್ಡ ಲಾರಿಯಲ್ಲಿ ಲೋಡಿಂಗ್ ಮಾಡ್ತಾರೆ. ಇಲ್ಲಿ ಲೋಡಿಂಗ್ ಮಾಡಿರೋಂಥ ಅಕ್ಕಿ ರೈಸ್ ಮಿಲ್ಗೆ ಹೋಗುತ್ತೆ. ಸೊ ರೈಸ್ ಮಿಲ್ಲು ನೀವು ನೋಡಿರ್ಬೋದು ಎಷ್ಟು ಸಿಸ್ಟಮೆಟಿಕ್ಕಾಗಿ ಒಂದು ಮಿಷಿನ್ ಕಂಡುಹಿಡಿದಿದ್ದಾರೆ. ಈ ಮಿಷಿನಲ್ಲಿ ಭತ್ತ ಮತ್ತು ಅಕ್ಕಿ, ಸೊ ಭತ್ತನ ಅಕ್ಕಿಯಾಗಿ ಕನ್ವರ್ಟ್ ಮಾಡುತ್ತೆ. ಮೇಲೆ ಇರುವ ಸಿಪ್ಪೆಗಳನ್ನಾಗಲಿ, ಕಸಗಳನ್ನಾಗಿರ್ಬೋದು, ಕಡ್ಡಿಗಳನ್ನಾಗಿರ್ಬೋದು ಎಲ್ಲದನ್ನು ಸಪ್ರೇಟ್ ಮಾಡಿ ಬಿಳಿಯಾದಂತಹ ಅಕ್ಕಿಗಳನ್ನ ಸೊ ಈ ಮಿಷಿನ್ ನೀಡುತ್ತೆ. ಸೊ ಈ ಮಿಷಿನ್ನ ಮೂಲ ಕೆಲಸನೇ ಸೊ ಭತ್ತನ ಅಕ್ಕಿಯಾಗಿ ಕನ್ವರ್ಟ್ ಮಾಡೋದು. ಸೊ ಭತ್ತನ ಹೇಗೆ ಅಕ್ಕಿಯಾಗಿ ಕನ್ವರ್ಟ್ ಮಾಡ್ತಾರೆ ಅಂತ ಈಗ ತೋರಿಸಿದ್ದಾಯಿತು. ಈಗ ಅದೇ ಹಳ್ಳಿಯಲ್ಲಿ ಫೇಮಸ್ ಆಗಿರೋಂಥ ಒಂದು ದೇವಸ್ಥಾನ ನೋಡೋಣ ಬನ್ನಿ. ಸಾಮಾನ್ಯ ಶಕ 976ರಲ್ಲಿ ರಾಜರಾಜ ಚೋಳೇಶ್ವರನ ಕಾಲದ ಆದಿತ್ಯ ಕರಿಗಾಳನು ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾನೆ. ಈ ದೇವಸ್ಥಾನ ಹೆಸರು ಸಿಂಗೇಶ್ವರ ದೇವಸ್ಥಾನ. ಸೊ ಇದು ಮಪ್ಪೇಡು ಎನ್ನುವ ಗ್ರಾಮದಲ್ಲಿದೆ. ಇದಕ್ಕೆ ಮಪ್ಪೇಡು ಅಂತ ಹೆಸರು ಹೇಗೆ ಬಂತು ಅಂತ ನೋಡೋಕ್ಕೋದ್ರೆ, ಹಾಲ್ಗಡಲಿನಲ್ಲಿ ಅಸುರರು ಮತ್ತು ದೇವರುಗಳು ಅಮೃತವನ್ನು ಹೊರಗಡೆ ತೆಗಿಬೇಕಾದ್ರೆ ವಿಷ್ಣುವು ಮೋಹಿನಿ ಅವತಾರವನ್ನು ತಾಳ್ತಾರೆ. ಸೊ ಈ ಮೋಹಿನಿ ಅವತಾರದಿಂದ ವಿಷ್ಣುವಿನ ಅವತಾರಕ್ಕೆ ಬದಲಾಗುವ ಸಂದರ್ಭದಲ್ಲಿ ಮಪ್ಪೇಡು ಎನ್ನುವ ಒಂದು ಹೆಸರು ಬಂದಿದೆ ಅಂತ ಸೊ ಪುರಾತನ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಅನಂತರ ಇಲ್ಲಿ ಸಿಂಗೇಶ್ವರ ದೇವಸ್ಥಾನವನ್ನು ಅದ್ಭುತವಾಗಿ ಹಾಗೂ ದೊಡ್ಡದಾಗಿ ಯಾರು ರಚನೆ ಮಾಡಿದ್ರು ಅಂತ ನೋಡೋಕ್ಕೋದ್ರೆ, ಇಲ್ಲಿನ ಹರಿನಾಥ್ ಮೊದಲಿಯಾರ್ ಎನ್ನುವ ಒಬ್ಬ ವ್ಯಕ್ತಿಯು ಸೊ ದೊಡ್ಡ ಗೋಡೆಗಳನ್ನು ಕಟ್ಟಿ ಹಾಗೂ ಗೋಪುರಗಳನ್ನು ಕಟ್ಟಿ ಹಾಗೂ 7 ಕವಸಗಳನ್ನು ಇಟ್ಟು ಇಲ್ಲಿ ಅದ್ಭುತವಾಗಿ ರಚನೆ ಮಾಡಿದ್ದಾರೆ. ಮತ್ತು ಸಿಂಗೇಶ್ವರ ದೇವಾಲಯ ಮತ್ತು ಶಿವನ ದೇವಾಲಯ ಅನ್ನುವುದಕ್ಕೆ ಮುಖ್ಯ ಕಾರಣ ಏನೆಂದರೆ, ಶಿವನು ನೃತ್ಯ ಮಾಡುವ ಸಂದರ್ಭದಲ್ಲಿ ಹನುಮನು ವೀಣಾವನ್ನು ನುಡಿಸ್ತಾ ಇರ್ತಾನೆ, ಹಾಗೂ ಸಿಂಗಿ ಎನ್ನುವಂಥ ಒಂದು ನಂದಿ ಸೊ ತಬಲನ ಬಾರಿಸ್ತಾ ಇರುತ್ತೆ. ಸೊ ಈ ತಬಲನ ಬಾರಿಸುವಂಥ ಸಂದರ್ಭದಲ್ಲಿ ಆಳವಾಗಿ ಅದರಲ್ಲಿ ಈ ಸಿಂಗಿ ನಂದಿ ಮುಳುಗೋಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಸಿಂಗೀಶ್ವರ ಎನ್ನುವಂಥ ಒಂದು ನದಿ ತುಂಬ ಬೇಜಾರು ಮಾಡಿಕೊಂಡು, ಶಿವನೇ ನಿನ್ನ ನೃತ್ಯವನ್ನು ಮಾಡುವ ಸಂದರ್ಭದಲ್ಲಿ ನಾನು ತಬಲ ಬಾರಿಸ್ತಾ ಇದ್ದೆ ಆಳವಾಗಿ, ಸೊ ಆ ಸಂದರ್ಭದಲ್ಲಿ ನಿಮ್ಮ ನೃತ್ಯವನ್ನು ನೋಡಲು ಸಾಧ್ಯನೇ ಇಲ್ಲ ಅನ್ನೋ ಒಂದು ಕೊರಗಿರುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ದೇವರಲ್ಲಿ ಮೊರೆ ಇಡುತ್ತೆ. ಆ ಸಂದರ್ಭದಲ್ಲಿ ಈ ಮಪ್ಪೆ ಸೊ ಇಲ್ಲಿ ಶಿವನು ಅವತಾರ ಎತ್ತಿ ನೃತ್ಯ ಮಾಡಲು ತಯಾರಾಗ್ತಾರೆ. ಆ ಸಂದರ್ಭದಲ್ಲಿ ಸಿಂಗೇಶ್ವರನ ಬಯಕೆ ಕೂಡ ನೆರವೇರುತ್ತೆ. ಅದಕ್ಕೆ ಇಲ್ಲಿ ಸಿಂಗೇಶ್ವರನ ದೇವಾಲಯ ಮತ್ತು ಶಿವನ ದೇವಾಲಯ ಅಂತ ಹೆಸರು ಬರುತ್ತೆ. ಸೊ ಈ ಸಿಂಗೇಶ್ವರ ದೇವಾಲಯದ ಬಗ್ಗೆ ಇಲ್ಲಿನ ಪೂಜೆ ಪುನಸ್ಕಾರನ ಮಾಡುವಂತಹ பூஜாரிகளுக்கு கேளோனா பன்னி பேர் சிங்கின்ற ரிஷபம் நந்தி வந்து பூஜை பண்ணதா ஐதீகம். சுவாமி நடனம் ஆடிட்டு இருக்கும்பொழுது சிங்கின்ற ரிஷபம் மிருதங்க வாசித்தாகும்.
அவருடைய ஆனந்த நடனத்தை மிருதங்கத்தில் என்றால் நடனத்தை பார்க்க முடியல. அதனால் சுவாமிகிட்ட வந்து உங்கள் ஆனந்த நடனத்தை என்ன பார்க்க முடியல, உங்கள் பூஜைக்குவாது அருள் பாலிக்கணும். இது மொத்தமே திருவாலங்காட்டில் நடந்த சம்பவம். அப்போ சுவாமி சொல்கிறாரு, மெய்ப்பேடுன்ற இடத்த நான் எழுந்திருப்பேன், நீ அங்கே வந்து பூஜை பண்ணேன்னா திருப்பி அந்த ஆனந்த நடனம் புரிய வேணும்னு. சிங்கின்ற ரிஷபம் வந்து பூஜை, சிங்கீஸ்வரர் பேர். இவருடைய விசேஷம் பிரதட்சணமாக வந்தீங்கன்னா வெளியில் பெரிய நந்தி இருக்கும், அதுக்கு முன்னாடி ஒரு சின்ன கல் இருக்கும். அது வடக்கு ஹுமான்னு பிரார்த்தனை பண்ணால் அந்த கைகால் முட்டு வலி எலும்பு சமவியாதி எதுனாலும் நிவர்த்தி ஆகுதுன்னு ஒரு ஐதீகம். அதே மாதிரி மூல நட்சத்திரத்துடைய பரிகாரஸ்தலம். இங்கே ஆஞ்சநேயர் வந்து வீணை வச்சுட்டு அமுதவசி ராகத்தில் பாடுறதா ஐதீகம். எங்கேயுமே வீணை வச்சுன்னு பார்க்க முடியாது, ஒன்று கதாயுதோட கை கூப்பிட்டு இருப்பார். இங்கே மட்டும் வீணை வச்சுனா திருநட்சத்திரம் மூல நட்சத்திரம். அதனால் மூல நட்சத்திரம் சுவாமிக்கு 5 நெய்தீபம், ஆஞ்சநேயருக்கு 1